ಎಸ್ ನಮ್ಮ ಜೊತೆಗೆ ಹೂವಿನ ಮಾಲೀಕರಾದ ಅಫ್ರೋಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಗಿದೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ? ಖರೀದಿ ಹೇಗಿದೆ? ಜನ ಬಂದು ತೆಗೆದುಕೊಳ್ತಿದ್ದಾರೆ, ವ್ಯಾಪಾರ ಹೇಗಿದೆ ಅಂತ? ಹೋದ ವರ್ಷ ಮಳೆ ಬಂದು ಎಲ್ಲ ಹಾಳಾಗಿದ್ದು, ರೈತರಿಂದ ಇಳ್ದು ನಮ್ಮ ಟ್ರೇಡರ್ ಎಲ್ಲ ಹಾಳಾಯಿತು. ಬಿಸ್ನೆಸ್ ಇಲ್ಲ ಹೋದ ವರ್ಷ. ಈ ಸಾರಿ ಮಳೆ ಇದೆ, ಮಳೆ ಇಲ್ಲ, ಆದರೆ ಬಿಸ್ನೆಸ್ ಅಷ್ಟಿಲ್ಲ. ಫುಲ್ ಝೀರೋ ಬಿಸ್ನೆಸ್ ಐತೆ, ಮೊದಲು ಥರ ಇಲ್ಲ. ಇವತ್ತು ಹೇಗಿದೆ ವ್ಯಾಪಾರ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಜೋರಿದೆ, ಸಾಕಷ್ಟು ಜನ ಬಂದಿದ್ದಾರೆ ಖರೀದಿಗೆ. 50% ಐತೆ ಸರ್ ಅಷ್ಟೇ ಬಿಸ್ನೆಸ್. ಮೊದಲು ಥರ ಇಲ್ಲ. ಟ್ರಾಫಿಕ್ ಜಾಮ್ ಆಗುತ್ತೆ. ಸರ್ಕಾರ ನಮಗೆ ಎಲ್ಲ ಒಂದು ಜಾಗ ಕೊಡ್ತಾ ಇಲ್ಲ. ಸರ್ಕಾರ ನಮಗೆ ಒಂದು ಜಾಗ ಅಂತ ಕೊಟ್ಟರೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ನಮಗೆ ಒಂದು ಜಾಗ ಅಂತ ಕೊಟ್ಟರೆ ಮಳೆ ಬಂದೇ ನಮಗೆ ಒಂದು ಅವಕಾಶ ಇರ್ತದೆ. ರೈತರಿರಲಿ, ಟ್ರೇಡರ್ ಇರಲಿ, ಹೂವು ಮಾಡೋರು ಲಕ್ಷಾಂತರ ರೂಪಾಯಿ ಹೂವು ತೊಗೊಂಡ್ಬರ್ತಾರೆ. ರೈತರು ಬೆಳ್ಕೊಂಬಂದು ನಮ್ಮಂಥ ಜನರಿಗೆ ಕೊಡ್ತಾರೆ ಸೇಲ್ ಮಾಡೋಕ್ಕೆ. ನಾವೆಲ್ಲ ಅವ್ರ ಹತ್ರ ಖರೀದಿ ಮಾಡ್ಕೊನೋ, 100 ರೂಪಾಯಿ ಅಟ್ಲೀಸ್ಟ್ ಖರೀದಿ ಮಾಡ್ಕೊನೋ, ಮಳೆ ಬಂದರೆ ಅಂತೆ 50 ರೂಪಾಯಿಗೆ ಸೇಲ್ ಮಾಡಬೇಕು. ಲಾಸ್ ಆಗಿದ್ದಾನೆ. ಹೇಗೆ ತಮ್ಮದು ವ್ಯಾಪಾರ? ತುಂಬ ಲಾಸು ಸರ್, ಹಂಗೈತೆ ಪರಿಸ್ಥಿತಿ. ಏನು ರೀಸನ್ ಏನಂತ? ರೀಸನ್ ಮೊದಲು ಥರ ಇಲ್ಲ. ಅಲ್ಲೆಲ್ಲ ಸ್ವಲ್ಪ ಮಾರ್ಕೆಟ್ಗಳು ಆಗಿದ್ಬಿಟ್ಟಿದೆ. ಅಲ್ಲೆಲ್ಲ ಅಂಗಡಿಗಳು ಅಲ್ಲಿ ತೊಗೊಬಿಡ್ತಾರೆ, ಕಸ್ಟಮರ್ ಬರೋಲ್ಲ ಮೊದಲು ಥರ. ದೊಡ್ಡ ರೀಸನ್ ಸರ್ ಟ್ರಾಫಿಕ್ ಜಾಮು, ಪಾರ್ಕಿಂಗ್ ಸಿಗಲ್ಲ, ಹೆವಿ ತೊಂದರೆ ಆಗುತ್ತೆ. ಆಂಬುಲೆನ್ಸ್ ಹೋಗೋಕೆ ಕೂಡ ಜಾಗ ಸಿಗಲ್ಲ. ಮತ್ತು ದರ ಹೇಗಿದೆ ಈ ಬಾರಿ? ಏನಾದರೂ ಏನು ಸರ್? ದರ ಜಾಸ್ತಿ ಇದೆನಾ? ಕಡಿಮೆ ಸರ್. 2 ಇಯರ್ಸಿಂದ ಜನರು ಕಮ್ಮಿ ಆಗೋಯ್ತು. ಈ ಟ್ರಾಫಿಕ್ಗೆ ಜನರು ಬರೋಲ್ಲ ಸರ್, ಅದೇ ಪ್ರಾಬ್ಲಮ್ ಆಗ್ತಿರೋದು, ಬೇರೆ ಏನಿಲ್ಲ. ಸರ್ ಹೇಳಿ, ಏನು ಹೇಳಿ? ಕಡಿಮೆನೇ ಸರ್. ದರ ಏನು ಆ ಥರ ಏನಿಲ್ಲ. ಮಾಮೂಲು ಸ್ಟಾಕು ಪ್ರೊಡಕ್ಷನ್ನು ಜಾಸ್ತಿ ಇದೆ, ಹಂಗಾಗಿ ಜನ ಜಾಸ್ತಿ ಇದ್ದಾರೆ. ಎಲ್ಲ ಮನೆ ಹಬ್ಬದ ಕಸ್ಟಮರೇ. ಒಂದು ಬಂಚು, 1 ಕಟ್ಟು 2 ಕಟ್ಟು ಗಿರಾಕಿ ಅಷ್ಟೇ. ಏನಂತ ಡಿಮ್ಯಾಂಡ್ ಏನಿಲ್ಲ, ಹೆವಿ ಡಿಮ್ಯಾಂಡ್ ಏನಿಲ್ಲ. ಟ್ರಾಫಿಕ್ ಜಾಮ್ ಮಾಮೂಲಿ, ಜನ ಕ್ರೌಡ್ ಇದೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ಸರ್, ಇಲ್ಲಿನ ಮಾಲೀಕರುಗಳ ಪ್ರಕಾರ, ಹೂವಿನ ಮಾಲೀಕರುಗಳ ಪ್ರಕಾರ ಟ್ರಾಫಿಕ್ ಜಾಮು ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಬಾರಿ ವ್ಯಾಪಾರ ಡಲ್ ಆಗಿದೆ. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಅಲ್ಲೆಲ್ಲಿ ಮಾರ್ಕೆಟ್ ಇದೆ, ಅಲ್ಲೆಲ್ಲಿ ಖರೀದಿ ಮಾಡ್ತಿದ್ದಾರೆ. ವ್ಯಾಪಾರ 50% ಡಲ್ ಆಗಿದೆ. ಟ್ರಾಫಿಕ್ ಸಮಸ್ಯೆಯಿಂದ ಮತ್ತು ಕಡೆ ನಮಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗಕ್ಕೆ ಜನ ಬರೋದು ಕಡಿಮೆ ಆಗಿದೆ. ಬೇರೆ ಬೇರೆ ಕಡೆ ಹೋಗಿ ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ವ್ಯಾಪಾರ ಮಾತ್ರ ಈ ಬಾರಿ ಡಲ್ ಆಗಿದೆ ಅಂತ ಒಂದು ಕಡೆ ಮಾಲೀಕರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.